ಎಲ್ರಿಗೂ ಕೂಡ ಇವತ್ತು ಆರೋಗ್ಯ ಬಹಳ ಮುಖ್ಯವಾದಂಥದ್ದು. ಈ ಆರೋಗ್ಯವನ್ನ ಕೊಡಬೇಕಾದಂತ ಜವಾಬ್ದಾರಿ ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ಇಂಥ ಒಂದು ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಗೆ ಯಾವುದೇ ವಿಜಯವಂತ ಜಿಲ್ಲಾಸ್ಪತ್ರೆ ಸಾಧ್ಯವಾಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸುಮಾರು 5 ಎಕರೆ ಜಾಗವನ್ನ ಮಂಜೂರಾತಿಯನ್ನ ಮಾಡಿಸಿ ನಂತರ ಸುಮಾರು 300 ಹಾಸಿಗೆಯುಳ್ಳ ಆಸ್ಪತ್ರೆಯನ್ನ ಮಂಜೂರು ಮಾಡಿ ಈಗಾಗಲೇ ಪ್ರಾರಂಭ ಆಗಿದೆ. ಅದರ ಜೊತೆಯಲ್ಲಿ ಮತ್ತೆ ಈಗ ಏನು ನಮ್ಮ ಹೈವೇ ಆದ ನಂತರ ಸಾಕಷ್ಟು ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಇವತ್ತು ಒಂದು ಕ್ರಿಟಿಕಲ್ ಸೆಂಟರ್ ಕೂಡ ಪ್ರಾರಂಭ ಮಾಡಲಿಕ್ಕೆ ಜಾಗವನ್ನು ಕೂಡ ಮಂಜೂರಾತಿಯನ್ನ ಮಾಡಿಸಿದ್ದೇವೆ. ಹಣ ಕೂಡ ಬಿಡುಗಡೆ ಆಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ಕನಕಪುರದಲ್ಲಿ ಸುಮಾರು 100 ಬೆಡ್ ತಾಯಿ ಮಗು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ. ಇನ್ಫೋಸಿಸ್ನ CSR ವತಿಯಿಂದ ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿ ಅವರು ಇವತ್ತು ಅದನ್ನ ಬಂದು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆಯನ್ನ ಮಾಡಿ ಇವತ್ತು ಈಗಾಗಲೇ ಕಾರ್ಯಕ್ರಮ ಆಗಿದೆ. ಕುಣಿಗಲ್ ತಾಲೂಕಿನಲ್ಲೂ ಕೂಡ ಒಂದು ತಾಯಿ ಮಗು ಆಸ್ಪತ್ರೆಯನ್ನ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಂತ ಸಂದರ್ಭದಲ್ಲಿ ಅದನ್ನು ಕೂಡ ಒಪ್ಪಿಗೆಯನ್ನ ಕೊಟ್ಟು ಇವತ್ತು ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ. ಈ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆಯನ್ನ ತರುವಂತಹ ಕೆಲಸ ನಾನು ಲೋಕಸಭಾ ಸದಸ್ಯನ ಆದ ನಂತರ ಎಲ್ಲ ಹಂತದಲ್ಲೂ ಕೂಡ ಪ್ರಯತ್ನವನ್ನ ಮಾಡಿದ್ದೇನೆ. ನಗರ ಪಟ್ಟಣ ಪ್ರದೇಶಗಳಿಗೆ ಇದ್ದಂತ ಕೇಂದ್ರ ಸರ್ಕಾರದಿಂದ ಕೊಡುವಂತ ಅರ್ಬನ್ ಹೆಲ್ತ್ ಸೆಂಟರ್ಸ್ ಇವತ್ತು ಕನಕಪುರ ಇರಬಹುದು, ರಾಮನಗರ ಇರಬಹುದು, ಚನ್ನಪಟ್ಟಣ ಇರಬಹುದು, ಮಾಗಡಿ ಇರಬಹುದು, ಬಿಡದಿ ಇರಬಹುದು ಮತ್ತು ಆನೇಕಲ್ ಎಲ್ಲ ಕಡೆ ಇವತ್ತು ಒಂದೊಂದು ಹೊಸ ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡಿಸುವಂತಹ ಕೆಲಸ ಕೂಡ ಇವತ್ತು ನನ್ನ ಅವಧಿನಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಇವತ್ತು ಅದಕ್ಕಿದ್ದಂತ ಎಲ್ಲ ಅಡೆತಡೆಗಳನ್ನ ನಿವಾರಣೆ ಮಾಡಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಹೊಸ ಸರ್ಕಾರ ಬಂದ ನಂತರ ಈಗಾಗಲೇ ಕಾಮಗಾರಿಗೆ ಚಾಲನೆಯನ್ನ ನಾವು ಕೊಟ್ಟಿದ್ದೇವೆ. ಕನಕಪುರಕ್ಕೂ ಕೂಡ ಒಂದು ಮೆಡಿಕಲ್ ಕಾಲೇಜನ್ನ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಅದರ ಬಗ್ಗೆ ಹೆಚ್ಚಿನ ಈಗಾಗಲೇ 25 ಎಕರೆ ಜಾಗ ಕೂಡ ಅದಕ್ಕೆ ನಿಗದಿಯಾಗಿದೆ. ನನ್ನ ಕ್ಷೇತ್ರದಲ್ಲಿ ಕಾರ್ಮಿಕ ವಲಯ ಸಾಕಷ್ಟಿದೆ. ಈ ಕಾರ್ಮಿಕ ವಲಯದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿ ಸುಮಾರು 5 ಎಕರೆ ಪ್ರದೇಶದಲ್ಲಿ 200 ಬೆಡ್ ESI ಆಸ್ಪತ್ರೆಯನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮಂಜೂರಾತಿಯನ್ನು ನೀಡಿದೆ. ಅದರ ಜೊತೆಗೆ ಹಾರೋಳ್ಳಿ ಕೈಗಾರಿಕಾ ಪ್ರದೇಶದಲ್ಲೂ ಕೂಡ 5 ಎಕರೆ ಜಾಗವನ್ನ ಮಂಜೂರಾತಿಯನ್ನ ಮಾಡಿಸಿದ್ದೇವೆ. ಆ ಒಂದು ಜಾಗದಲ್ಲೂ ಕೂಡ ಸುಮಾರು 200 ಬೆಡ್ ಆಸ್ಪತ್ರೆ ಮಂಜೂರಾತಿಯಾಗಿದ್ದು ಕಾಮಗಾರಿ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುವಂತದ್ದು. ಇವತ್ತು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ BBMPಯಿಂದ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೂ ಕೂಡ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ಈಗಾಗಲೇ ಸ್ಥಳ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡಿದ್ದೇನೆ. ಅವರು ಕೂಡ ಅದಕ್ಕೆ ಸಹಮತಿಯನ್ನ ವ್ಯಕ್ತಪಡಿಸಿದ್ದಾರೆ.